ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಅಂಶಗಳು: ಕೆಳದಿ ಚೆನ್ನಮ್ಮ ವೃತ್ತದಿಂದ ಕಾಂಪ್ಲೆಕ್ಸ್ವರೆಗಿನ ರಸ್ತೆ ಅಗಲೀಕರಣಕ್ಕೆ ಶಾಸಕರಿಂದ ಗುದ್ದಲಿ ಪೂಜೆ. 5.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ. ವಿವಿಧ ರಸ್ತೆ ಅಭಿವೃದ್ಧಿ ಕುರಿತು ಶಾಸಕರಿಂದ ಮಾಹಿತಿ. ಅಭಿವೃದ್ಧಿ ಕುರಿತು ಮೈತ್ರಿ ಸವಿತಾ ವಾಸು. ಶಾಸಕರ ಕುರಿತು ಶಂಕರ್ ನಾಗಪ್ಪ ಮಾತು. ಎಂಡಿಎಫ್ ಅಧ್ಯಕ್ಷರಾಗಿ ಬಿಆರ್ ಜಯಂತ್ ಅವಿರೋಧ ಆಯ್ಕೆ. ಉಲ್ಲಾಸ್ ಶಾನ್ಭಾಗ್ ಅವರ 3 ದಿನಗಳ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನ ಯಶಸ್ವಿ. ಉಲ್ಲಾಸ್ ಶಾನ್ಭಾಗ್ ಅವರ ಛಾಯಾಚಿತ್ರ ಕಲೆ ಪ್ರಶಂಸಿಸಿದ ಶಾಸಕರು. ಪ್ರದರ್ಶನಕ್ಕೆ ಸಹಕರಿಸಿದವರಿಗೆ ಧನ್ಯವಾದ ಸಲ್ಲಿಸಿದ ಉಲ್ಲಾಸ್. ಈಗ ಸುದ್ದಿಯ ವಿವರ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದಲ್ಲಿ ಲೋಪ ಕಂಡುಬಂದರೆ ಕ್ರಮ ಕೈಗೊಳ್ಳಲಾಗುತ್ತದೆ. ಅಗಲೀಕರಣ ಸಂದರ್ಭದಲ್ಲಿ ತಾರತಮ್ಯ ಮಾಡಿ ಯಾರನ್ನೂ ಉಳಿಸುವ ಪ್ರಶ್ನೆಯೇ ಇಲ್ಲ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಶ್ರೀಗಂಧ ಸಂಕೀರ್ಣ ಬಳಿ ಭಾನುವಾರ ಪಿಡಬ್ಲ್ಯೂಡಿ ವತಿಯಿಂದ ರಾಣಿ ಚೆನ್ನಮ್ಮ ವೃತ್ತದಿಂದ ಶ್ರೀಗಂಧ ಸಂಕೀರ್ಣದವರೆಗೆ 5.50 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಗಲೀಕರಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಶಂಕರ್ ಅಳ್ವಿಕೋಡಿ ಮಾತನಾಡಿದರು. ಈಗ ಇದು ಮಾಡೋದಂಗ ಬರಲಿಲ್ಲ 2 3 4 ಹಂಗೇನಾ 5.5 ಕೋಟಿ ಅಲ್ಲ ಕಮ್ಮಿ ಅಲ್ಲ. ಉದ್ದ 1 34 ಕಿಲೋಮೀಟರ್ ಬರುತ್ತೆ. 134 ಕಿಲೋಮೀಟರ್ ಅಂದರೆ 5.5 ಕೋಟಿ. ಟೋಟಲ್ 5.5 ಕೋಟಿ ಚೆನ್ನಮ್ಮನ ಸರ್ಕಲಿಂದ ಇಲ್ಲಿವರೆಗೆ ಬರುತ್ತೆ. ಇಲ್ಲಿ ಎಲ್ಲಿವರೆಗೆ ಬರುತ್ತೆ ಗೊತ್ತಿಲ್ಲ, ಕಾಂಪ್ಲೆಕ್ಸ್ ದಾಟುತ್ತೆ ಅಲ್ಲಿವರೆಗೆ ಬರ್ತದೆ. ಭಾಳ ಅಗಲೀಕರಣವಾಗಿ ಬರುತ್ತೆ ಮತ್ತು ಲೈಟಿಂಗ್ ಎಲ್ಲ ಬರುತ್ತೆ. ಆಮೇಲೆ ಹೇಳಿದ್ನಲ್ಲ, ಚೆನ್ನಮ್ಮ ವೃತ್ತವನ್ನು ಅದನ್ನು ಸಂಪೂರ್ಣ ಅಗಲವಾಗಿ ಮಾಡಿ ಅಲ್ಲಿ ಚೆನ್ನಮ್ಮ ಪುತ್ಥಳಿ ಒಂದು ಸ್ಥಾಪನೆ ಮಾಡಲಿಕ್ಕೂ ವ್ಯವಸ್ಥೆ ಮಾಡಿದೆ. ಅಲ್ಲಿ ಸರ್ಕಲ್ ಬರುತ್ತೆ, ಒಂದು ದೊಡ್ಡ ಸರ್ಕಲ್ ಮಾಡಿ ಅದಕ್ಕೊಂದು ಹೈಮಾಸ್ಕ್ ಲೈಟ್ ದೊಡ್ಡ ಹಾಕಿಬಿಟ್ಟು ದೊಡ್ಡ ಚಂದವಾದಂಥ ಸರ್ಕಲ್ ಆಗುತ್ತೆ ಅಲ್ಲಿಗೆ. ಅದನ್ನು ಸಹ ರೆಡಿ ಮಾಡಿದ್ದೀವಿ. ಒಟ್ಟು ಟೋಟಲಾಗಿ ಈ ಕಡೆ ಹೋಗಬೇಕಾದ್ರೆ ಒಳ್ಳೆಯ ರಸ್ತೆ ಹೈವೇ ಥರ ಕಾಣಬೇಕು, ಆ ಥರ ಮಾಡಿದ್ವಿ. ಇದು ಮತ್ತು ನಮ್ಮ ಹೊಸನಗರ ರೋಡಿಂದ 2 ಸೇರಿ 5.5 ಕೋಟಿ ರೂಪಾಯಿ. ಮೇಲೆ ನಾವೆಲ್ಲ ಟೆಂಡರ್ ಹಾಕ್ತಾ ಅವೆಲ್ಲ ಕೆಲಸ ಮಾಡ್ತಾರೆ. ಅಲ್ಲಿವರೆಗೆ ಯಾರು ಕೆಲಸ ಮಾಡೋಕ್ಕೆ ಬರೋಲ್ಲ. ಅದು ಅವಾಗೆಲ್ಲ ಅವರು ಸ್ಯಾಂಕ್ಷನ್ ಮಾಡಿದ್ರು, ಬಟ್ ಹಣ ರಿಲೀಸ್ ಮಾಡಿರಲಿಲ್ಲ. ಬಟ್ ಹಣ ರಿಲೀಸ್ ಆಗಿದ್ದು ಈಗ ಒಂದು 6-7 ತಿಂಗಳು ಈಚೆಗಡೆ ಆಗಿರೋದು, ಆವಾಗ ಆಗಿದ್ದು. ಆಮೇಲೆ ಅವ್ರು ಕೆಲಸ ಶುರು ಮಾಡಿ ಇಲ್ಲಿ ಮತ್ತು ರಿಪ್ಪನ್ಪೇಟೆದು ಅಷ್ಟೇ. ರಿಪ್ಪನ್ಪೇಟೆಗೆ ಅಲ್ಲೂ ಸಹ ನಾವು 5.5 ಕೋಟಿ ಕೊಟ್ಟಿದ್ದೀವಿ. ಅಲ್ಲೂ 3 ಕಡೆನೂ ಅಷ್ಟು ಕೆಲಸ ಶುರುವಾಗಿದೆ. ಈಗ ಶುರುವಾಗಿದೆ. ಹಣ ಬಿಡುಗಡೆ ಏನಾಗಿರಲಿಲ್ಲ. ಈಗ ನಾನೇ ಹಣ ಬಿಡುಗಡೆ ಮಾಡಿಸಿ ತಗೊಬಂದು ಕೆಲಸ ಮಾಡಿದ್ದೀನಿ ಈಗಾಗಲೇ. ಈಗ ಅದರಿಂದ ಸಂಘಳದ ಒಂದು 20 ಲಕ್ಷ ರೂಪಾಯಿ ಈಗ ಭಾಳ ವರ್ಷದ ಒಂದು ಕನಸಿತ್ತು. ಪಾಪ ಅಲ್ಲಿ ಏನಾಗಿದೆ ಅಂದರೆ ಮಳೆಗಾಲದಲ್ಲಿ ನೀರು ಜಾಸ್ತಿ ಬಂದ ತಕ್ಷಣ ಉಕ್ಕಿ ಗದ್ದೆಗೆಲ್ಲ ಹೋಗ್ಬಿಟ್ಟು ತುಂಬ ಹಾಳಾಗ್ತಿತ್ತು, ತುಂಬ ಒಡೆದೋಗಿತ್ತು. ತುಂಬ ಹಿಂದೊಂದು ಸರಿ ಮಾಡಿಕೊಟ್ಟಿದ್ದೆ ನಾನೇ, ಬಟ್ ಅದು ಯಾರೂ ಇದು ಮಾಡ್ಕೊಂಡಿಲ್ಲ. ಈ ಸೇರಿ ಅದಕ್ಕೊಂದು 20 ಲಕ್ಷ ಕೊಟ್ಟು ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ ರೀತಿಯಲ್ಲಿ ಮಾಡಲಿಕ್ಕೆ ಅವ್ರಿಗೊಂದು 20 ಲಕ್ಷ ಕೊಟ್ಟಿದ್ದೀವಿ. ಹಾಗಾಗಿ ನಗರ ವಾರ್ಡ್ನಲ್ಲಿ ಈಗಾಗಲೇ ಅಧ್ಯಕ್ಷರು ಬಂದಿದ್ದಾರೆ, ಅವರು ನೋಡ್ತಾರೆ ಇನ್ನೇನು ಕೆಲಸಗಳು ಶುರುವಾಗುತ್ತೆ. ಟೆಂಡರು ಈಗ ಹಿಡಿದವರೇ ಟೆಂಡರ್ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಅದೇ ಸಮಸ್ಯೆ ಆಗಿದೆ ನಮ್ಗೆ. ಇಲ್ಲಿವರೆಗೆ ಎಲ್ಲ ವಾರ್ಡ್ಗಳಲ್ಲೂ ಕೆಲಸ ನಿಂತೋಗಿತ್ತು. ಈಗ ಅವರಿಗೆಲ್ಲ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದೀವಿ. ಈಗ ಮತ್ತೆ ಕೆಲಸ ಶುರು ಮಾಡ್ತಾರೆ ಅವರೆಲ್ಲ, ಏನು ಇರಲಿಕ್ಕಿಲ್ಲ. ಎಲ್ಲ ರಸ್ತೆಗಳ ಕಾಮಗಾರಿನೂ ನಾನು ಹೋಗ್ತಾ ಬರ್ತಾ ನೋಡಿದ್ದೀನಿ. ಅಧಿಕಾರಿಗಳು ಕರೆದು ಮಾತಾಡ್ತೀನಿ. ಅಲ್ಲಿ ಎಲ್ಲಿ ಸಮಸ್ಯೆ ಇದೆ ನಾವು ನೋಡ್ತಾ ಇದ್ದೀವಿ. ಯಾರಿಗೆ ಕೊಡಬೇಕಾಗಿದ್ದು ಪರಿಹಾರನ ಖಂಡಿತ ನಾವು ಕೊಡ್ತೀವಿ. ಯಾರಿಗೆ ಇಟ್ಕೊಳ್ಳೋವಂಥ ಪ್ರಶ್ನೆನೇ ಇಲ್ಲ. ಈಗ ನಮ್ಮ ಮಾರ್ಕೆಟ್ ರಸ್ತೆನೂ ಈಗಾಗಲೇ ಅಗಲೀಕರಣಕ್ಕೆ ಬಂದಿದೆ. ಡಿ ಸಿ ಅವ್ರ ಹತ್ರ ಬೆಳಗ್ಗೆ ಮಾತಾಡಿದ್ದೀನಿ. ಡಿ ಸಿ ಅವರು ಒಂದು ವಾರದಲ್ಲಿ ಬಂದು ಮೀಟಿಂಗ್ ಮಾಡಿಬಿಟ್ಟು ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಪರಿಹಾರ ಮಾಡಿಕೊಡ್ತಾರೆ. ಬಹುಶಃ ಮೀಟಿಂಗ್ ಒಂದು ವಾರದಲ್ಲಿ ಇಟ್ಕೊಳ್ತಾರೆ. ಬೆಳಗ್ಗೆ ಹೇಳಿದರು. ಎಲ್ಲ ಯಾವುದೇ ಸಮಸ್ಯೆ ಏನಿಲ್ಲ. ಅವರಿಗೂ ದುಡ್ಡು ಬಂದಿದೆ. ದುಡ್ಡು ಬಂದು ರೆಡಿ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ನರೇಂದ್ರ ಮೋದಿಜಿಯವರ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಇದು ಕೂಡ ಒಂದು ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಆಗಬೇಕು ಅನ್ನೋದು. ಅದಕ್ಕೆ ಒಂದು ಪೂರಕವಾಗಿ ನಮ್ಮ MP ಅವರಾದಂತಹ ರಾಘವೇಂದ್ರ ಅವರು ಹಾಗೂ ಹಿಂದಿನ ಶಾಸಕರಾದಂತಹ ಅರ್ತಾಳ ಹಾಲಪ್ಪನವರು ಇಲ್ಲಿಯೇ ಒಂದು ಸಭೆಯನ್ನು ಸೇರಿ ಆಗಲೇ ಶಾಸಕರು ಹೇಳಿದರು ಅದಕ್ಕೆ ಸ್ಯಾಂಕ್ಷನ್ ಅನ್ನು ಮಾಡಿಸಿದ್ರು ಅಂತ ಹೇಳಿ.
ಸ್ಯಾಂಕ್ಷನ್ ಮಾಡಿ ಅಲ್ಲಿ ನಿಂತ ಹಣವನ್ನು ಕೂಡ ಈಗ ಸ್ಯಾಂಕ್ಷನ್ ಆಯಿತು. ಆ ಕೆಲಸ ಆಗಬೇಕು ಅಂತ ಅಂದರೆ ಮುಂದೆ ಬಂದಂತಹ ಶಾಸಕರು ಅದರ ಗುದ್ಲಿ ಪೂಜೆಯನ್ನು ಮಾಡಿ ಮುಂದುವರಿಸ್ತಾ ಇದ್ದಾರೆ ಅಂತ ಅಂದರೆ ಇದರಲ್ಲಿ ಯಾರೇ ಬರಲಿ ಅಭಿವೃದ್ಧಿಗೆ ರಾಜಕೀಯ ಬೇಡ ಅನ್ನೋದನ್ನು ಗುದ್ಲಿ ಪೂಜೆಯನ್ನು ಮಾಡಿ ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಶಾಸಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಂದರೆ ಕೆಲಸ ಕಾರ್ಯಗಳು ನಡಿಬೇಕು, ಅಭಿವೃದ್ಧಿ ಆಗಬೇಕು, ಊರಿನ ಅಭಿವೃದ್ಧಿಯನ್ನು ನಡೆಸ್ಕೊಡ್ಬೇಕು ಅನ್ನೋದು ರಾಜ್ಯ ಹೆದ್ದಾರಿಗಳ ಒಂದು ಅಭಿವೃದ್ಧಿಯಲ್ಲಿ ಆಗ್ತಕ್ಕಂಥದ್ದು 4.5 ಕೋಟಿ ರೂಪಾಯಿಗಳಲ್ಲಿ ಆಗಿರ್ತಕ್ಕಂತಹ ಈ ಒಂದು ಕೆಲಸ ಇದು. ಹಾಗಾಗಿ ಇಂತಹ ಕಾರ್ಯಗಳು ನಡೆಯಬೇಕು, ಊರಿನ ಅಭಿವೃದ್ಧಿ ಆಗಬೇಕು. ಸರ್, ಇನ್ನೊಂದು ಮನವಿ ಸರ್, ಈಗ PW ಇಂಜಿನಿಯರ್ಗೆ ಇಲ್ಲಿ ಇದ್ದಾರೆ, ಅಲ್ಲಿ ಎಲ್ಲ ವಿದ್ಯಾರಣ್ಯ ಶಾಲೆ ಪಕ್ಕದಲ್ಲಿ ರಸ್ತೆ ಅಂದರೆ ಪೈಪ್ಲೈನ್ಗಳನ್ನು ಇವರು ಹೊಡಿತಾ ಇದ್ದಾರೆ. ಅಂದರೆ ನಮ್ಮ ನಗರಸಭೆಯವರು ಮಾಡ್ಕೋಬೇಕು, ನಗರಸಭೆಯಿಂದ ನೀವು ವಾಟರ್ ಸಪ್ಲೈ ಅವ್ರನ್ನ ಕಳಿಸ್ಬೇಕು ಅಂತಿದ್ದಾರೆ. ಖಂಡಿತ ನಗರಸಭೆಯವರಿಗೆ ಅದು ಗೊತ್ತಾಗೋದಿಲ್ಲ, ಇವರು ಹೊಡೆದಿಟ್ಟು ಹೋಗ್ತಾರೆ, ನೀರು ಪೋಲಾಗ್ತಾ ಇದೆ. ಬೇಸಿಗೆ ಕಾಲ ಇರೋದ್ರಿಂದ, ನೀರಿನ ತೊಂದರೆ ಇರೋದ್ರಿಂದ ಇದರ ಸಂಬಂಧಪಟ್ಟಂತಹ PW ಇಂಜಿನಿಯರು ಇದ್ರ ಗಮನವನ್ನು ಹರಿಸಬೇಕು ಸರ್. ಅಲ್ಲಿ ಪೈಪ್ ಹೊಡೆದೋಗಿ ಸುಮಾರು ನೀರುಗಳಲ್ಲಿ ಹೋಗ್ತಾ ಇದೆ. ಈ BH ರಸ್ತೆಯಲ್ಲೂ ಕೂಡ ಅದೇ ರೀತಿಯಾಗಿದೆ. ಈ ನಲ್ಲಿ ಪೈಪ್ಗಳು ಎಲ್ಲಿದೆ ಅಂತ ಹೇಳಿ ನೀವು ನಮ್ಮ ನಗರಸಭೆ ಇಂಜಿನಿಯರ್ನ ಕೇಳಿ ತಿಳ್ಕೊಂಡು ಅಲ್ಲಿ ಆಗುವ ಸಮಸ್ಯೆಯನ್ನ ನೀವು ಬಗೆಹರಿಸ್ಕೋಬೇಕು ಸರ್. ಇದನ್ನ ಅಲ್ಲೇ ಒಂದು ಪೈಪನ್ನ ಹೊಡೆದು ಮುಚ್ಚಿಟ್ಟು ಹೋದ್ರೆ ಮುಂದಿನ ದಿನಗಳೇ ಇದರಿಂದ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ರೀತಿ ಆಗ್ಬಾರ್ದು. ಇಂಥ ಒಳ್ಳೆ ಕೆಲಸಗಳ ಆಗಕ್ಕೆ ಇಂತಹ ಜನರ ಒಂದು ಸಹಕಾರನೂ ಬೇಕು. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮನ್ನ ಆಶೀರ್ವಾದ ಮಾಡಿ ನಗರಸಭೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ. ಶಾಸಕರು ಅನುದಾನವನ್ನು ತರ್ತಾರೆ, ನಾವು ಶಾಸಕರ ಜೊತೆ ಕೂಡಿ ನಗರಸಭೆಯಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಮುಂದೂ ಕೂಡ ಮಾಡ್ತೀವಿ. ಹಾಗೆ ಈ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನು ನೆರವೇರಿಸಿರ್ತಕ್ಕಂಥ ಗೋಪಾಲ್ ಕೃಷ್ಣ ಅಭಿವೃದ್ಧಿ ಪೂರ್ವ ಕಾಮಗಾರಿಗಳು ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ನಗರಸಭೆ ವತಿಯಿಂದ ಸ್ವಚ್ಛತಾ ಕಾಮಗಾರಿಗಳು ನಡೀತಾ ಇರ್ತಾರೆ. ಹಾಗೆ ಅದ್ರ ಜೊತೆಗೆ ಎಲ್ಲ ಸಾರ್ವಜನಿಕರು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಸಹಕಾರ ಕೊಡಬೇಕು. ಯಾಕಂದರೆ ಮನೆ ಬಾಗಿಲಿಗೆ ಆಟೋ ಟಿಪ್ಪರ್ಗಳು ಬರ್ತವೆ, ಅದರಲ್ಲಿ ಹಸಿ ಕಸ ಒಣ ಕಸವನ್ನು ಬೇರ್ಪಡಿಸಿ ತಾವೆಲ್ಲರೂ ಸ್ವಚ್ಛತೆಗೆ ಸಹಕಾರ ಕೊಡಬೇಕು. ಸ್ವಚ್ಛ ಸಾಗರ ಸುಂದರ ಸಾಗರ ಮಾಡುವಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹಾರೈಸುತ್ತಾ, ಹಾಗೆ ಈಗ ಬೇಸಿಗೆ ಕಾಲ ಬಂದಿದೆ, ನೀರನ್ನು ಹಿತವಾಗಿ ಮಿತವಾಗಿ ಬಳಸಿ ನಗರಸಭೆಯ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಹಾಗೂ ನಗರಸಭೆ ಎಲ್ಲ ಸರ್ಕಲ್ ಅವರಿಗೆ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮದ ಗುದ್ದಲಿ ಪೂಜೆ ಗೋಪಾಲಕೃಷ್ಣ ನಡೆಸಿದರು. ಬಹಳಷ್ಟು ಸದಸ್ಯರು ಮಾತಾಡಿದರು, ಹಿಂದಿನ ಶಾಸಕರು ಇದಕ್ಕೆ ಚಾಲನೆ ಕೊಟ್ಟಿದ್ರು. ಆದರೆ ಇವತ್ತಿನ ಈ ಗ್ಯಾರಂಟಿ ಯೋಜನೆ ಈ ಕಷ್ಟ ಕಾಲದಲ್ಲೂ ಈ ಅಭಿವೃದ್ಧಿಗೋಸ್ಕರ ಹಣ ತಿನ್ನಿಸೋ ಗೋಪಾಲಕೃಷ್ಣ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಅದರಲ್ಲಿ 2 ಮಾತಿಲ್ಲ. ಆಮೇಲೆ ಗೋಪಾಲಕೃಷ್ಣ ನನ್ನೊಂದು ಮನವಿ ಇದೆ ಸರ್, ಇದು ರಾಣಿ ಚೆನ್ನಬಸವನಕ ಇದೆ, ಅದನ್ನು ಮುಂದುವರಿಸಿ ಲಿಂಗಪ್ಪನ ಮನೆ ತನಕ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ. 2ನೇದು ನಮ್ಮ RMC ಭಾಗದಲ್ಲೂ ಸಹ ರಸ್ತೆ ಇದೆ, ಅದನ್ನು ಅಗಲೀಕರಣ ಮಾಡಿಕೊಟ್ರೆ ಈ ಭಾಗ ಎಲ್ಲರಿಗೂ ಅನುಕೂಲ ಆಗತ್ತೆ. ಒಂದು ತಮ್ಮ ಅನುದಾನವನ್ನ ಮೊನ್ನೆ ಶಾಸಕರು ಆಗ್ರಹ ಮಾಡಿ ಸುಮಾರು 2-3 ಸರಿ ಮೊನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ. ರಹೀಂ ಖಾನ್ ಸಾಹೇಬ್ರನ್ನ, ಸುರೇಶ್ ಬೈರತಿ ಅವ್ರನ್ನ ಭೇಟಿ ಮಾಡಿದ ಮೇಲೆ ಸರ್ಕಾರ, ನಮ್ಮ ಇವತ್ತಿನ ಸಿದ್ದರಾಮಯ್ಯ ನೇತೃತ್ವ ನಮ್ಮ ಕರ್ನಾಟಕ ಸರ್ಕಾರ, ಶ್ರೀ ಈಶ್ವರ್ ಖಂಡ್ರೆ ಏನು ಅರಣ್ಯ ಮಂತ್ರಿಗಳಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿ ಮತ್ತು ನಮ್ಮ ನಗರಾಭಿವೃದ್ಧಿ ಸಚಿವರು, ಇನ್ನೊಬ್ಬರು ಸಚಿವರು, 5 ಜನ ಸಚಿವರ ಒಂದು ಹೈ ಪವರ್ ಕಮಿಟಿ ಅಂತ ಹೇಳ್ತಾರೆ. ಅಂದರೆ ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿ ಕಳೆದ 1.5 ವರ್ಷದಿಂದ ಅಧ್ಯಯನ ಮಾಡಿ ಏನು ಮಾಡಬೇಕು ಅಂದರೆ ಇಲ್ಲಿ ಏನಾಗಿದೆ ಅದೆಲ್ಲ ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ. ಸುಪ್ರೀಂ ಕೋರ್ಟು ಸ್ವಲ್ಪ ಒಂದು ತಡೆ ಇದೆ ನಮಗೆ ನೇರವಾಗಿ ನಿಮ್ಮನ್ನು ಇದು ಮಾಡೋಕ್ಕೆ ಮಾಡೋದಕ್ಕೆ. ಆಮೇಲೆ ಮೊನ್ನೆ ಒಂದು ತಿಂಗಳ ಹಿಂದೆ ನಡೆದಂಥ ಆಗಸ್ಟ್ ತಿಂಗಳಲ್ಲಿ ನಡೆದಂಥ ಒಂದು ಸಭೆಯಲ್ಲಿ, ಸಚಿವ ಸಂಪುಟ ಸಭೆಯಲ್ಲಿ ಇವೆಲ್ಲರಿಗೂ B ಖಾತೆ ಕೊಡಬೇಕು, ಇವರಿಗೆ ಬಿಲ್ಡಿಂಗ್ ಲೈಸೆನ್ಸ್ ಸಿಗಬೇಕು, ಮತ್ತು ಇವರಿಗೆ ಬ್ಯಾಂಕ್ ಲೋನ್ ಸಿಗಬೇಕು, ಮತ್ತು ಅವರು ಎಲ್ಲಾದರೂ ಅದನ್ನು ಪರಭಾರೆ ಮಾಡೋದಕ್ಕೆ ಇಚ್ಛಿಸಿದಲ್ಲಿ ಅವರಿಗೆ ಪರಭಾರೆ ಮಾಡೋಕ್ಕೂ ಅವಕಾಶ ಕಟ್ಟಬೇಕು. ಮೊದಲನೇ 1 ವರ್ಷ ಡಬಲ್ ಕಂದಾಯ ಕಟ್ಟಿಸ್ಕೋಬೇಕು, ಆಮೇಲೆ ಮಾಮೂಲಿ ಎಲ್ಲರೂ ಪೇಟೆಯಲ್ಲಿ ಹೆಂಗೆ ಕಂದಾಯ ಕಟ್ತಾರೋ ಅದೇ ರೀತಿ ಕಟ್ಟಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿ ಮೇ 10ನೇ ತಾರೀಕೊಳಗೆ ಅದನ್ನು ಮುಗಿಸ್ಬೇಕು ಅಂತ ನಮಗೆಲ್ಲ ಒಂದು ಕಟ್ಟಾಜ್ಞೆಯನ್ನು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಈ ಒಂದು
ಬಹುಶಃ ಯಾವ ಊರಿಗೆ ಹೇಗೋ ಗೊತ್ತಿಲ್ಲ, ನಮ್ಮ ಸಾಗರದಲ್ಲಂತೂ ಸುಮಾರು 7,800 ಖಾತೆಗಳಿಗೆ ಈ ಥರ ಸಮಸ್ಯೆ ಇತ್ತು. ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಸರ್ಕಾರದ ಗಮನ ತಂದು ಈ ಒಂದು ಕಾರ್ಯದಲ್ಲಿ ಯಶಸ್ವಿಯಾದಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಸಾಹೇಬ್ರನ್ನ ನಮ್ಮೂರಿನ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೀನಿ. ಇಷ್ಟು ಹೇಳ್ತಾ, ಈಗ ತಾವುಗಳು ಅಷ್ಟೇ, ನಾವು ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ನಾವು ಏನು ನೀವು ಅರ್ಜಿ ಕೊಡ್ತೀರಿ, ದಿನಕ್ಕೆ 100-120 ಅರ್ಜಿ ಬರ್ತದೆ. ನಾವು ಸ್ವಲ್ಪ ಹೆಚ್ಚಿನ ವೇಳೆಯಲ್ಲೂ ಕೆಲಸ ಮಾಡಿ ರೆಡಿ ಮಾಡ್ತಾ ಇದ್ದೀವಿ. ಮುಂದಿನ ವಾರ 28ನೇ ತಾರೀಕಿನ ನಂತರ ಒಂದು ತಮಗೆ ಯಾರ್ಯಾರು ಅರ್ಜಿ ಕೊಟ್ಟಿದ್ದೀರಿ ಅವ್ರಿಗೂ ನಾವು ಡಿ ಖಾತೆಯನ್ನು ಕೊಡ್ತೇವೆ. ಜೊತೆಗೆ ಒಂದು ಜನರಿಗೆ ಒಂದು ಮೂಮೆಂಟ್ ಹೋಗ್ಬೇಕು. ನಮ್ಮ ಜನ ಹೆಂಗಂದರೆ ಅದಕ್ಕೆ ಇಂಥ ನಾಯಕರುಗಳು ಹೋರಾಟ ಮಾಡಿ ಇವನ್ನು ಕಾವಡ್ ತಿಮ್ಮಪ್ಪನವರು ಈಗಲೂ ಸಹ ಅವ್ರ ಹತ್ರ ಯಾವುದಾದ್ರು ಭೂಮಿ ಸೈಟಿಗೆ ಕೇಳಿದೆ ಹೋದರೆ ಫಸ್ಟ್ ಕೇಳಿದ ಅರ್ಜಿ ಹಾಕಿ ಯಾಕೆ. ವೇದಿಕೆಯಲ್ಲಿ ಮಧುಮಾಲತಿ, ಗಣಪತಿ ಮಂಡಗಳಲ್ಲಿ ನಾಗರತ್ನ ನಾರಾಯಣಪ್ಪ, ಸೈಯದ್ ಜಾಕಿರ್, ಉಮೇಶ್, ಎಲ್ ಚಂದ್ರಪ್ಪ, ವಿ ಶಂಕರ್, ರವಿಕುಮಾರ್, ಲಲಿತಮ್ಮ ಇನ್ನಿತರರು ಹಾಜರಿದ್ದರು. ಸಾಗರದ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ನೂತನ ಅಧ್ಯಕ್ಷರಾಗಿ ಬಿಆರ್ ಜಯಂತ್ ಅವರನ್ನು ಭಾನುವಾರ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಕೆಎಚ್ ಶ್ರೀನಿವಾಸ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನವನ್ನು ಕೆಲವು ವರ್ಷಗಳಿಂದ ಎಂ ಹರನಾಥರಾವ್ ಮತ್ತಿಕೊಪ್ಪ ನಿರ್ವಹಿಸುತ್ತಿದ್ದರು. ಭಾನುವಾರ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ಬಿಆರ್ ಜಯಂತ್ ಅವರನ್ನು ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ನೂತನ ಅಧ್ಯಕ್ಷರಿಗೆ ಶಿಮುಲ್ ಅಧ್ಯಕ್ಷ ಎಚ್ಎನ್ ವಿದ್ಯಾಧರ್ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಡಾಕ್ಟರ್ ಎಚ್ಎಂ ಶಿವಕುಮಾರ್, ಕವಲಕೋಡು ವೆಂಕಟೇಶ್, ಗುರುಪಾದ್, ಎಚ್ಎಂ ರವಿಕುಮಾರ್, ಪ್ರಕಾಶ್ ತಲಕಾಲುಕೊಪ್ಪ, ಸತ್ಯನಾರಾಯಣ್, ಸುಬ್ಬರಾವ್, ವೀರೇಶ್ ಗೌಡ ಇನ್ನಿತರರು ಹಾಜರಿದ್ದರು. ನಾನು ಅನುಭವಿಸ್ತೇನೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಬಿಆರ್ ಜಯಂತ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡೋಣ. ಯಾಕೆಂದ್ರೆ ಅವರು ಕೂಡ ಈ ಕಾಲೇಜಿನ ಮೊದಲನೇ ವಿದ್ಯಾರ್ಥಿ ಕೂಡ ಅವರು. ಜೊತೆಗೆ ಕಳೆದ ಹಲವಾರು ವರ್ಷಗಳಿಂದ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ, ಕಳೆದ 3 ವರ್ಷಗಳಿಂದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಾಗೂ ಸಾರ್ವಜನಿಕ ಜೀವನದಲ್ಲಿ ಒಳ್ಳೆಯ ಹೆಸರನ್ನು ಇಟ್ಕೊಂಡು ಬದುಕ್ತಾ ಇದ್ದಾರೆ. ಹಾಗೂ ಎಲ್ಲ ಜೊತೆ ಅವರ ಉತ್ತಮವಾದ ಸಂಬಂಧಗಳಿದ್ದಾವೆ. ನಮಗೆ ಅವರನ್ನು ನೀವೆಲ್ಲರೂ ಕೂಡ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀರಿ ಹೇಳೋದನ್ನ ಚಪ್ಪಾಳೆ ಮುಖಾಂತರ ತಿಳಿಸಿದರೆ ನಾನು ಅದನ್ನು ಅಭಿನಂದಿಸ್ತೇನೆ. ದಯಮಾಡಿ ಶಾಂತರವರು ಅದನ್ನು ಅನುಮತಿಸಿದ್ದಾರೆ. ಬಸವರಾಜರು ಹಾಗೂ ವೀರೇಶ್ ಅವರು ಕೂಡ ಅದಕ್ಕೆ ಸಮ್ಮತಿ ಸೂಚಿಸಿದ್ದಾರೆ ಅಂತ ಹೇಳ್ತಾ, ಬಿಆರ್ ಜಯಂತ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅನಂತ ವಂದನೆಗಳು ಹೇಳಕ್ಕಿಂತ ಸ್ವಾಗತವನ್ನು ಹೇಳಿ ಅವರಿಗೆ ಅಭಿನಂದಿಸ್ತೇನೆ. ಸರ್, ಇಲ್ಲಿ ಏನು ಒಂದು ಸೂಕ್ಷ್ಮ ಏನು ಎಲ್ಲೂ ಕೂಡ ಗ್ರಹಿಸಬೇಕು ಅಂದರೆ, ಹರನಾಥರಾವ್ ವ್ಯಕ್ತಿತ್ವ ತುಂಬ ಕಷ್ಟದ ಸಂದರ್ಭದಲ್ಲಿ ಇದು ಚುಕ್ಕಾಣಿ ತುಂಬ ಕಷ್ಟದ್ದು. ಅದು ಅವರು ಅನುಭವಿಸಿದ್ದು ಅದು ಆ ಸಂದರ್ಭದಲ್ಲಿ ನಾನು ಬರಲಿಲ್ಲ ಅಂತ ಹೇಳಿ ತುಂಬ ಸಿಟ್ಟು ಮಾಡಿ ನನ್ನ ಮೇಲೆ ಒತ್ತಡ ಹೇರಿ ನನಗೆ ಪ್ರಧಾನ ಕಾರ್ಯದರ್ಶಿ ಕೊಟ್ಟರು. ನಮ್ಮ ಇತಿಹಾಸದಲ್ಲಿ ತುಂಬ ಕ್ಲಿಷ್ಟವಾದಂಥ ಸಂದರ್ಭ. ಎಷ್ಟೋ ಎಲ್ಲೆಲ್ಲೋ ಕೂತ ಜನ ನಮ್ಮ ಕಾಲೇಜಿನ ನಮ್ಮ ಸಂಸ್ಥೆಯ ಭವಿಷ್ಯವನ್ನು ಬರಲಿಕ್ಕೆ ಪ್ರಯತ್ನ. ವನ್ಯಜೀವಿ ಛಾಯಾಚಿತ್ರ ಸೆರೆ ಹಿಡಿಯಲು ತಾಳ್ಮೆ ಅಗತ್ಯ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಶಿವಗೋಪಾಲಕೃಷ್ಣ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಉಲ್ಲಾಸ್ ಶಾನ್ಬಾಗ್ ಅವರ ಅಮ್ಮನ ಆಸರೆ ವನ್ಯಜೀವಿ ಛಾಯಾಚಿತ್ರ ಪ್ರದರ್ಶನ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ವನ್ಯಜೀವಿ ಛಾಯಾಚಿತ್ರಗಾರ ಉಲ್ಲಾಸ್ ಶಾನ್ಬಾಗ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಂಪಯ್ಯ ಮಳೆಮಠ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಮೈತ್ರಿ ಪಾಟೀಲ್, ಸವಿತಾ ವಾಸು, ರಾಜಾರಾಮ್ ಹೆಚ್ಪಿ, ಎಂ ನಾಗರಾಜ್, ಅಭಿನಂದನ್, ಗಣಪತಿ ಪಂಡಿತ್, ಡಾಕ್ಟರ್ ಗುಹೇಶ್ವರ ಇನ್ನಿತರರು ಹಾಜರಿದ್ದರು. ಮತ್ತು ಮಾಧ್ಯಮದನ್ನೆಲ್ಲ ಮಿತ್ರರೇ, ಈ ಥರ ಫೋಟೋಗ್ರಫಿ ಮೂಡಿ ಬರಬೇಕಾದ್ರೆ ಅವನ ತಾಳ್ಮೆ ಅಥವಾ ಅವನ ಆಸಕ್ತಿ ಎಷ್ಟಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಆ ಸುಂದರವಾದಂಥ ಅಮ್ಮನ ನೆರಳಲ್ಲಿ, ಅಮ್ಮ ಹಕ್ಕಿಯ ಮಗುವಿಗೆ ಆಹಾರ ಕೊಡೋದಿಂದ ಹಿಡಿದು ಅದರ ಪೋಷಣೆ ಮಾಡೋದನ್ನ ಹಿಡಿದು ಗೂಡು ಕಟ್ಟೋದನ್ನ ಹಿಡಿದು ಎಲ್ಲ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನಿಜವಾಗ್ಲೂ ಹೇಳ್ತೀನಿ,
ಈ ಒಂದು ವಸ್ತು ಪ್ರದರ್ಶನ ಇದೆಯಲ್ಲ, ಇದು ಫೋಟೋಗ್ರಫಿ, ಇದು ನೀವು ಇಲ್ಲಿ ಮಾಡೋದಲ್ಲ, ಬೆಂಗಳೂರಿನಂತ ನಗರದಲ್ಲಿ ಮಾಡಬೇಕಿದ್ದಲ್ಲ, ಅಷ್ಟು ಅದ್ಭುತವಾಗಿ ನೋಡಿ ಬಂದಿದೆ. ಇದು ನಿಜವಾಗ್ಲೂ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಉಲ್ಲಾಸ್. ಯಾಕಂದರೆ 25 ವರ್ಷದ ಸಾಧನೆ ಇದರಲ್ಲೆಲ್ಲ ಮೈಗೂಡಿಸಿ ಬಂದಿದೆ. ಅಂದರೆ ಆ ಹೆಸರು ಚೆನ್ನಾಗಿದೆ, ಅಮ್ಮನ ಆಸರೆ, ರಿಯಲಿ ತುಂಬ ಚೆನ್ನಾಗಿದೆ. ಆದರೆ ಆ ಥರ ಅಷ್ಟು ನನಗಂತೂ ಅದು ನೋಡ್ತಾ ನೋಡ್ತಾ ಇನ್ನೂ ಸ್ವಲ್ಪ ನೋಡೋದಿತ್ತು, ಕರ್ಕೊಂಡು ಬಂದ್ಬಿಟ್ರಿ ಮನೆ ನೀವೆಲ್ಲ ತಗೊಂಡಿದ್ದೀರಿ, ಅಷ್ಟು ಚೆನ್ನಾಗಿದೆ ನೋಡಿ. ಒಂದು ಹಕ್ಕಿಯ ಫೋಟೋ ತೆಗಿಬೇಕಾದ್ರೆ ನಮಗೆ ಏನಾದರೂ 1 ಗಂಟೆ 2 ಗಂಟೆ ಕೂತ್ಕೊಳ್ಬೋದು, ಒಂದು 2-3 ಗಂಟೆ ಕೂತ್ಕೊಳ್ಬೋದು. ಆದರೆ ಬೆಳಗ್ಗೆಯಿಂದ ಸಂಜೆ ಅಥವಾ ರಾತ್ರಿ ಎಲ್ಲ ಕಾದು 2-3 ಸವರೆ ಕಾದು 5 ಸವರೆ ಕಾದು ಆ ಫೋಟೋಗ್ರಫಿ ತೆಗಿಯೋದಿದೆಯಲ್ಲ, ಅದು ನಿಜವಾದ ಒಂದು ಕಾಳಜಿ ಇತ್ತು. ಮತ್ತು ಆ ಫೋಟೋಗ್ರಫಿ ಆಸಕ್ತಿ ಆಗಿ ಬಂದಿತ್ತು. ಈ ಥರ ಎಲ್ರಿಗೂ ಬರಲ್ಲ ಫೋಟೋಗ್ರಫಿ ಅಂದರೆ, ಅದು ಈ ಥರ ಬರಬೇಕಾದ್ರೆ ಭಾಳ ಕಷ್ಟ ಇದೆ. ಅಂದಿಂದಲೂ 25 ವರ್ಷದ ಸಾಧನೆ ಇವತ್ತು ಮಾಡಿ ತೋರಿಸಿದ್ದೀನಿ. ನನಗೆ ಖುಷಿ ಆಗುತ್ತೆ. ನಿಮ್ಮಂಥವರಿಗೆ ರಾಜ್ಯದ ಪ್ರಶಸ್ತಿಗಳು ಸಿಗಬೇಕು. ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಥವಾ ಹಲವಾರು ಬೇರೆ ಬೇರೆ ಪ್ರಶಸ್ತಿಗಳನ್ನು ಕೊಡಬೇಕು. ಯಾರ್ಯಾರೋ ಸುಮ್ಮನೆ ಏನೇನೋ ಬುಕ್ ಬರ್ದಿ ಅಂತ ಹೇಳ್ಕೊಂಡು ಪ್ರಶಸ್ತಿಯನ್ನು ತಗೊಂಡು ಹೋಗ್ಬಿಡ್ತಾರೆ. ಆದರೆ ನಿಜವಾದ ಕಲಾವಿದ ಸಾಗರದಲ್ಲೇ ಇದ್ದಾರೆ. ಅಂಥ ಕಲಾವಿದರಿಗೆ ಕೊಡಬೇಕನ್ನೋ ನಮ್ಮ ಉದ್ದೇಶ. ಇವತ್ತು ನೀವು ಬೆಂಗಳೂರಿನ ನಮ್ಮ ಆರ್ಟ್ ಗ್ಯಾಲರಿಯಲ್ಲಿ ಏನಾದ್ರು ಇಟ್ಬಿಟ್ರೆ ಇದನ್ನ, ಅದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನಿಮ್ಗೆ ಅರ್ಥನೇ ಆಗ್ತದೆ. ಒಂದೊಂದು ಫೋಟೋಗ್ರಾಫಿಗೆ ಎಷ್ಟು ಲಕ್ಷಗಟ್ಟಲೆ ಹೋಗುವಷ್ಟು ಇರುತ್ತೆ, ಅಷ್ಟು ಜನ ಕೊಳ್ಳೋರಿದ್ದಾರೆ. ಅದು ಮಾರಾಟ ಮಾಡೋದಂತ ಇದ್ರೆ ಅಷ್ಟು ಕೊಳ್ಳೋರು ಜನ ಇದ್ದಾರೆ. ಇದೆಲ್ಲ ಅಷ್ಟು ಜನರಿಗೆ ಆಸಕ್ತಿ ಇರುತ್ತೆ, ನೋಡ್ಲಿಕ್ಕೂ ಚೆಂದ ಇರುತ್ತೆ. ಬಹಳ ಜನರಿಗೆ ಅನುಭವ ಇದೆ. ಯಾವುದೋ ಸಣ್ಣ ಫೋಟೋ ಸುಮ್ಮನೆ ಕಲರ್ ಹಾಕಿ ಹೀಗೆ ಮಾಡಿ ಇಟ್ಟು ನೋಡಿದ್ರೆ ಅದು ನೋಡೋದಕ್ಕೆ ಎಷ್ಟು ಕೇಳಿದ್ರೆ ಬಂದೆ, ಇದು ಏನು ಜಾಸ್ತಿ ಇಲ್ಲ ಸರ್, ಬರೀ 35,000 ಅಂತ ಒಬ್ಬ ಎತ್ತದಿಲ್ಲ, ಕಲರ್ ಹಾಕಿರೋದು ಜಸ್ಟ್ ಅದೇನೋ ಕಲರ್ ಹಾಕಿ ಹೀಗೆ ಮಾಡಿರೋದಕ್ಕೆ. ಅಂದರೆ 1 ಲಕ್ಷ 2 ಲಕ್ಷವರೆಗೆ ಆ ನಮ್ಮ ಇದರಲ್ಲಿ ನಮ್ಮ ಇದು ಆರ್ಟ್ ಗ್ಯಾಲರಿಯಲ್ಲಿ ಮಾರಾಟ ಮಾಡ್ತಾರೆ. ಅಂದರೆ ಇಂಥ ಒಂದು ಫೋಟೋಗ್ರಫಿ ಇದೆಯಲ್ಲ, ಇದು ಸಾಮಾನ್ಯ ವಿಚಾರ ಅಲ್ಲ, ಅದ್ಭುತವಾಗಿ ಮೂಡಿ ಬಂದಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಅಂಥ ಒಂದು ಫೋಟೋಗ್ರಫಿ ಡಾಕ್ಟರ್ ಹೇಳ್ತಾ ಇದ್ರು, ತಾಳ್ಮೆ ಬೇಕು ಇರುತ್ತೆ. ನಾವದ ಹಿಂದೆಲ್ಲ ಈ ನಮಗೆ ಕಾಡೆ ಊರಲ್ಲಿ ಇರಬೇಕಾದ್ರೆ ಈ ಹಂದಿ ಬರ್ತಿದ್ದಂತೆ ಕಾಯಿ ಬಳಸ. ನಮಸ್ಕಾರ. ನಿನ್ನೆಯಿಂದ 3 ದಿನಗಳ ಕಾಲ ನಡೆದಿರ್ತಕ್ಕಂಥ ಅಮ್ಮನ ಆಸರೆಯನ್ನು ಫೋಟೋ ಎಕ್ಸಿಬಿಷನ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಒತ್ತಡದಲ್ಲಿ ಭಾಳ ಜನರಿಗೆ ನಾನು ಧನ್ಯವಾದ ಹೇಳೋಕ್ಕೆ ನನಗೆ ಆಗಿಲ್ಲ. ಹಾಗಾಗಿ ಈಗ ನಾನು ಧನ್ಯವಾದ ಹೇಳೋಕ್ಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಯತ್ನಿಸ್ತೀನಿ. ನನಗೆ ಈ ಕಾರ್ಯಕ್ರಮಕ್ಕೆ ಸಾಗರದ ಜನತೆ ಹಾಗೂ ಬೇರೆ ಊರಿನಿಂದ ಬಂದ ಜನತೆ ಬಂದು ನನ್ನ ಪ್ರೋತ್ಸಾಹಿಸಿ ನನಗೆ ಉತ್ತೇಜನ ನೀಡಿ ಮುಂದೆ ನಾನು ಇಂಥ ಕಾರ್ಯಕ್ರಮಗಳನ್ನು ಹಲವಾರು ಮಾಡೋಕ್ಕೆ ನನಗೆ ಒಂದು ಉತ್ತೇಜನ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಇಷ್ಟು ಚಂದ ಮಾಡಿ ಇಲ್ಲಿ ನಡೆಸೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಶಿವಗೋಪಾಲ ಕೃಷ್ಣ ದೇವಸ್ಥಾನದ ಆಡಳಿತ ಮಂಡಳಿಗೂ ನಾನು ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮದ ನಿರೂಪಣೆ ಚಂದ ಮಾಡಿ ಕೊಟ್ಟಿರ್ತಕ್ಕಂಥ ನಿರೂಪಣೆ ದೀಪಕ್ ಸಾಗರ್ ಹಾಗೂ ಎಂ ರಾಘವೇಂದ್ರ ಅವರಿಗೂ ನಾನು ಈ ಸಮಯದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ನಮ್ಮ KRB ಕಿರಣ್ ಅವರು, ವಿಶ್ವನಾಥ್ ಚಾನ್ಬಗ್ ಅವರು, ಇಂಗ್ಲೆಂಡ್ನಲ್ಲಿರ್ತ ನನ್ನ ಸ್ನೇಹಿತ ಇವರು ಶಿರೀಶ್ ಅವರು, ಪರಿಮಳ ಕಾಪಿ ಗೌತಮ್ ಅವರು, ಪದ್ಮಶ್ರೀ ಕಲರ್ ಲ್ಯಾಬ್ ಅವರು ಹಾಗೂ ಇನ್ನಿತರರು ಭಾಳ ಜನ ಹೆಗಲಿಗೆ ಹೆಗಲು ಕೊಟ್ಟು ನನಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಪವಿತ್ರ ಗ್ರೂಪ್ಸಿನ ಎಲ್ಲ ಸದಸ್ಯರು, ನನ್ನ ಸ್ನೇಹಿತರು ಎಲ್ಲ ವಾಲಂಟಿಯರ್ ಆಗಿ ಅವ್ರು ಬಂದು ಕೆಲಸ ಮಾಡ್ಯಾರ, ಅವರಿಗೂ ಧನ್ಯವಾದಗಳು. ಸಾಗರ ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನನ್ನ ಕುಟುಂಬದವರು, ನನ್ನ ಶ್ರೀಮತಿ, ನನ್ನ ಮಗಳು, ಹಾಗೆ ಚಿನಿವಾರ ಕುಟುಂಬದವರು ಎಲ್ಲರಿಗೂ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಸಮಾಜ GSP ಸಮಾಜದವರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೂ ನನ್ನ ಗೆಳೆಯ ಡಿಶ್ ಗುರು ಅವರಿಗಂತೂ ನಾನು, ಯಾಕೆಂದರೆ ನನ್ನ ಎಲ್ಲ ಕಾರ್ಯಕ್ರಮಕ್ಕೆ ಅವರು ನನ್ನ ಬೆನ್ನೆಲುಬಾಗಿ ನಿಂತಿದ್ದರು, ಅವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಕೊನೆಯದಾಗಿ ನಾನು ನನ್ನ ಗೆಳೆಯ ನಾಗರಾಜ್, ನಾಗರಾಜ್, ಪವಿತ್ರ ಹೋಟೆಲ್ ನಾಗರಾಜ್ ಅವರಿಗಂತೂ ನಾನು ಭಾಳ ಆಭಾರಿಯಾಗಿದ್ದೇನೆ. ಯಾಕೆಂದರೆ ನನ್ನ ಎಲ್ಲ ಕಾರ್ಯಕ್ರಮದ ಬೆನ್ನೆಲುಬು, ಮೇಯ್ನ್ ಪಿಲ್ಲರ್ ಅಂದರೆ ಅವರೇ. ಅವ್ರು ನಾನು ಯಾವುದೇ ಕಾರ್ಯಕ್ರಮಕ್ಕೂ ನಾವೊಂದು 30 ವರ್ಷದಿಂದ ಗೆಳೆತನ, ಆ ಗೆಳೆತನದ ಔಟ್ಪುಟ್ ಹೆಂಗಿತ್ತು ಅನ್ನೋಕ್ಕೆ ನಿನ್ನೆ ಕಾರ್ಯಕ್ರಮನೇ ಸಾಕ್ಷಿ. ನಾನು
ಕನಸಿತ್ತು ನನಗೆ ಈ ಅಮ್ಮನ ಆಸರೆ ಮಾಡಬೇಕು ಅಂತ. ನಾನಾದರೆ ನನ್ನ ಕನಸಲ್ಲೂ ಇಷ್ಟು ಒಳ್ಳೆ ಕಾರ್ಯಕ್ರಮ ಆಗತ್ತಂತ ತಿಳ್ಕೊಂಡಿರಲಿಲ್ಲ. ಅದ್ಭುತವಾಗಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀರಿ ನೀವೆಲ್ಲ ಸೇರಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರು, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ, ನಿನ್ನೆ ಯಾರಿಗಾದರೂ ನಾನು ಬಿಟ್ಟೋಗಿದ್ದರೆ SRS ಲೇಔಟ್ ಅವರು ಎಲ್ಲ ನನ್ನನ್ನು ಅಭಿನಂದಿಸಿದ್ದಾರೆ. ನನಗೆಲ್ಲರಿಗೂ ನನಗೆ ಯಾರ್ಯಾರು ಅಭಿನಂದಿಸಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನನಗೆ ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.